ಅಶೋಕ್ ಅವರೇ, ಹೌದು, ರಸ್ತೆ ಗುಂಡಿಗಳ ವಿಷಯದಲ್ಲಿ ನೀವು ಧ್ವನಿ ಎತ್ತಿದ್ರಿ. ಬೆಂಗಳೂರಿನಲ್ಲಿ ಗುಂಡಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ರಸ್ತೆಗಳ ಪರಿಸ್ಥಿತಿ ಗಂಭೀರ ಆಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ರಸ್ತೆ ಮೇಲೆ ಓಡಾಡೋದೇ ಬೇಡ, ಟನಲ್ ಮಾಡ್ಬೋಣ ಅಂತಾರೆ ಅವರು. ಹೆಬ್ಬಾಳದಲ್ಲಿ ನೀವು ಸುರಂಗದ ಒಳಗೆ ಹೋದರೆ ಸಿಲ್ಕ್ ಬೋರ್ಡ್ ತನಕ ಎಲ್ಲೂ ಮೇಲೆ ಬರಬೇಕಾಗಿಲ್ಲ, ಭೂಮಿ ಒಳಗೆ ಹೋಗ್ಬಿಡ್ಬೇಕು ಅಂತ. ಅದನ್ನು ವಿರೋಧ ಮಾಡ್ತೀರಿ ನೀವು. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಅಂತ ಹೊರಟರು ವಿರೋಧ ಮಾಡ್ತೀರಿ, ರಸ್ತೆ ಗುಂಡಿಗಳು ಬಿದ್ದಾವು ಅಂತ ಹೋರಾಟ ಮಾಡ್ತೀರಿ. ಹೆಂಗಿದು? ಮೇಲೆ ಬಿದ್ದಿರೋ ಗುಂಡಿಗಳೇ ನಿಮ್ಗೆ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಟನಲ್ ರೋಡ್ ಹೆಂಗೆ ಮಾಡ್ತೀರಾ ನೀವು? ಇದನ್ನು ಮುಚ್ಚಿ ನಿಮ್ಮ ಕೆಪಾಸಿಟಿ ತೋರಿಸಿ, ಶಕ್ತಿ ಐತೆ, ನಮ್ಮ ಹತ್ರ ಹಣ ಐತೆ, ದುಡ್ಡು ಇದೆ, ನಾವು ಮಾಡ್ತೀರಿ. ಹಣನೇ ಇಲ್ಲ ನಿಮ್ಮ ಹತ್ರ, ಎಲ್ಲ ಹಣ ಇದೆ? ಟನಲ್ ರೋಡ್ ಮಾಡೋಕ್ಕೆ ನಿಮಗೆ ಯಾರು ಅನುಮತಿ ಕೊಟ್ಟಿದ್ದಾರೆ? ನಾನು ಕೇಳಿದೆ ಅಧಿಕಾರಿಗಳು, 136 ಇಲಾಖೆಯಿಂದ ಪರ್ಮಿಷನ್ ತೊಗೊಬೇಕಂತೆ. ಅಧಿಕಾರಿಗಳನ್ನ ಮೊನ್ನೆ ಮೀಟಿಂಗ್ ಕರೆದು ಕೇಳಿದೆ, ಯಾರಿಂದ ತಗೊಂಡಿದ್ದು? ಒಂದು ತೊಗೊಂಡಿಲ್ಲ. ಇನ್ನು ಟೆಂಡರ್ ಕರೆದು ಬಿಡಬೇಕು, ಕಮಿಷನ್ ತೊಗೊಂಬಿಡ್ಬೇಕು, ಹೋಗ್ಬಿಡ್ಬೇಕು ಅಷ್ಟೇ. ಬಂದವನು, ಯಾಕಂದ್ರೆ ನಾನು ಕೇಳಿದೆ ಆ ಮಿಷಿನ್ ಯಾವಾಗ ಬರ್ತೈತೆ ಅಂತಪ್ಪ. 1.5 ವರ್ಷಕ್ಕೆ. ಇವ್ರು ಇರೋದೇ ಇಲ್ಲ 1.5 ವರ್ಷಕ್ಕೆ. ಏನು ಹಿಂಗಂತೀರಿ ನೀವು? ಹಾಂ, ಗ್ಯಾರಂಟಿನಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸಾಕು, ಬೇಕಾಗೋಷ್ಟು ಮೆಜಾರಿಟಿ ಇರುವ ಸರ್ಕಾರ 5 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರ. ನಾನು ಮುಖ್ಯಮಂತ್ರಿ ಯಾರು ಅದನ್ನ ಆವಶ್ಯಕ ಹೋಗೋದಿಲ್ಲ, ಸರ್ಕಾರ ಇರುತ್ತಪ್ಪ 1.5 ವರ್ಷ, ಅಂದರೆ 2.5 ವರ್ಷ, ಮುಂದಿನ 2.5 ವರ್ಷ ಸರ್ಕಾರ. ಈಗ ಸಿದ್ದರಾಮಯ್ಯನ ನಂಬಬೇಕು. ಅವರು ಎಲ್ಲ ಪಾರ್ಟಿ ನೋಡ್ಕೊಂಬಂದಿದ್ದಾರೆ. ಅವರೇನು ಒರಿಜಿನಲ್ ಕಾಂಗ್ರೆಸ್ ಏನಲ್ಲ. ಅವ್ರು ಜನತಾದಳ, ಇಂಡಿಪೆಂಡೆಂಟು, ಕಾಂಗ್ರೆಸ್ಸು, ಏನೇನು ಎಲ್ಲ ಪಾರ್ಟಿ ನೋಡ್ಕೊಂಬಂದಿದ್ದಾರೆ. ಸಿದ್ದರಾಮಯ್ಯನ ಕೆಣಕಿದ್ರೆ ಬಿಡ್ತಾರ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿಲ್ಲ ಅಂದರೆ ಆ ಮನುಷ್ಯ ಬಿಡ್ತಾರ? ಅವಾಗೇ ಸುದ್ದಿ, ಡೆಲ್ಲಿಗೆ ಹೋಗಿದ್ದಾರಂತೆ, ಅಮಿತ್ ಶಾನ್ ಭೇಟಿ ಮಾಡಿದಾರಂತೆ, ಎಲ್ಲ ಸುದ್ದಿ. ನಾನು ಹೇಳ್ತಾ ಇಲ್ಲ, ಸುದ್ದಿಗಳು. ರಾಜಕಾರಣ ಅನ್ನೋದು ನಿಂತು ನೀರಲ್ಲ. ಎನಿ ಟೈಮ್ ಏನಾಗ್ತದೆ, ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದರಿಂದ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಅದು ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಈಗ ಒಂಥರ ಮನುಷ್ಯನಿಂದ ನೆರಳಿರ್ತೈತಲ್ಲ, ಹಂಗೆ ಇದು ಮನುಷ್ಯನಿಂದ ನೆರಳಿರ್ತೈತಲ್ಲ, ಬಿಡಲ್ಲ, ಸಾವು ಥರ. ಅದು ಸರ್ಕಾರದ್ದು ಅಷ್ಟೇ. ಯಾವ ಟೈಮ್ ಏನು ಬೇಕಾದರೂ ಆಗ್ಬೋದು. ಅದರಿಂದ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಬೇರೆ ಪ್ರಶ್ನೆ. ನಿಮ್ಮ ರೋಲ್ ಏನು? ಸರ್ಕಾರ ಅಕಸ್ಮಾತ್ ಅಂದರೆ ಬೆಳೆಸೋದಕ್ಕೆ ಕೆಲಸಕ್ಕೆ ಕೈ ಹಾಕ್ತೀರಾ? ಕಾಯ್ತಾ ಇರ್ತಾರೆ ನಿಮ್ಮ ಮೇಲಿನವ್ರು, ಹಂಗೆ ಯಾವಾಗ ಏನಾಗುತ್ತೋ ಅಂತ ಕಾಯ್ತಿರ್ತಾರೆ. ನಾವು ಚುನಾವಣೆಗೆ ತಯಾರು. ಈಗಲೇ ಚುನಾವಣೆ ಮಾಡಿ ನಾವು ತಯಾರಿದ್ದೀರಿ. ನಾವು ಈ ಸರ್ಕಾರ ಮಾಡಿರೋವಂಥ ತಪ್ಪುಗಳನ್ನು ಎತ್ತಿ ತೋರಿಸಿದ್ದೀರಿ. ಎಲ್ಲ ರಂಗದಲ್ಲೂ ಆಗಿದೆ. ನಾನು ಹೇಳಿದೆ ಮೊನ್ನೆ ಪರ್ಫಾರ್ಮೆನ್ಸ್ ಇದು ಕೊಡ್ತಾಯಿದ್ದೀನಿ. ನಾನು ಮೊನ್ನೆ ಹೇಳಿದ್ದೀನಿ ಪರ್ಫಾರ್ಮೆನ್ಸ್, ಇಲಾಖೆಯ ಪರ್ಫಾರ್ಮೆನ್ಸ್. ಮರಿಕರ್ಗೆ ಅವ್ರದ್ದು ಇಲಾಖೆ ಪರ್ಫಾರ್ಮೆನ್ಸು 10.02 ಏನು ಇಲಾಖೆ RDPRದು ಪರ್ಸೆಂಟೇಜು. ಅಂದರೆ 100 ಮಾರ್ಕ್ಸ್ ಅವರು. ಓಕೆ, 100 100ಕ್ಕೆ ಅಷ್ಟೇ ಅಚೀವ್ಮೆಂಟ್ ಮಾಡಿರೋದು. ಅಂದರೆ ಸರ್ಕಾರದಿಂದ ಗ್ರ್ಯಾಂಟ್ ಕೊಡ್ತಾರಲ್ಲ, ಗ್ರ್ಯಾಂಟನ್ನು ಯುಟಿಲೈಸ್ ಮಾಡಿರೋ ಅಂಥದ್ದು. ITBTಗೆ 11.2% ಏನೋ ಬಂದಿದೆ. ITBTಯಲ್ಲಿ 100ಕ್ಕೆ ಯುಟಿಲೈಸೇಷನ್. ಓಕೆ, ಹಿಂಗೆ ಎಲ್ಲ ಇಲಾಖೆಗಳು ಇದೆ ಬಾಳೆ. ಅದರಿಂದ ಜನಕ್ಕೆ ಯಾವಾಗ ಈ ಸರ್ಕಾರ ತೊಲಗುತ್ತೋ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಾಗಲಿ, ಸಿದ್ದರಾಮಯ್ಯನವ್ರು ಕರೆದಾಗಲಿ, ಜಾರಕಿಹೊಳಿ ಅವ್ರನ್ನ ಕರೆದಾಗಲಿ ನಾವು ಸರ್ಕಾರ ಮಾಡೋ ಮೂಡಲ್ಲಿ ಇಲ್ಲೇ ಇಲ್ಲ. ನಾವು ಚುನಾವಣೆಗೆ ಹೋಗ್ತೀರಿ. ನಾವು ಮತ್ತು JDS ಈ ಬಾರಿ 170ಕ್ಕೂ ಹೆಚ್ಚು ಯಾವ ರೀತಿ ಬಿಹಾರದಲ್ಲಿ ಬಂತು, ಯಾವ ರೀತಿ ಆಂಧ್ರದಲ್ಲಿ ಬಂತು, ಆ ರೀತಿಯ ಗೆಲುವನ್ನು ನಾವು ಕಾಣ್ತೀರಿ. ಅಶೋಕ್ ಅವರೇ, ಒಂದೊಂದು ಸಲ ನನಗೆ ರಾಜ್ಯದ ಜನರ ಹಣೆ ಬರನೇ ಸರಿ ಇಲ್ಲ ಅಂತ ಅನಿಸುತ್ತೆ. ಆಡಳಿತ ಪಕ್ಷದಲ್ಲೂ ಸಮಸ್ಯೆ, ವಿಪಕ್ಷದಲ್ಲಾದರೂ ಒಗ್ಗಟ್ಟಿದೆಯಾ ಅಂದರೆ ಅದೂ ಇಲ್ಲ. ನೀವು ಮನೆಯೊಂದು 3 ಬಾಗಿಲು ಆಗಿದ್ದೀರಿ. ನಿಮ್ಮಲ್ಲಾದರೂ ಒಂದು ಒಗ್ಗಟ್ಟು ಯಾವಾಗ ಬರುತ್ತೆ? ಒಂದು ಒಗ್ಗಟ್ಟಿನ ಹೋರಾಟ ನಾವು ಯಾವಾಗ ನೋಡಬಹುದು? ವಿರೋಧ ಪಕ್ಷದ ನಾಯಕರಿಗೂ ಅಧ್ಯಕ್ಷರಿಗೇನು ಆ ಥರದ್ದೇನು ಸಮಸ್ಯೆ ಏನು ಕಂಡಿಲ್ಲಲ್ಲ. ನಿಮ್ಮಿಬ್ಬರು ಮಾಧ್ಯಮದಲ್ಲಿ ಬಂದಿದೆಯಾ? ಎಲ್ಲೂ ಇಲ್ಲ, ಆ ಥರದ್ದೇನೂ ಇಲ್ಲ. ನಾವು ಮೊನ್ನೆನೂ ಕೂಡ ಒಟ್ಟಿಗೆ ಮೀಟಿಂಗ್ ಮಾಡಿದ್ದೀರಿ, ಒಟ್ಟಿಗೆ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀರಿ. ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದರೂ ನಾವಿಬ್ಬರು ಒಟ್ಟಿಗೆ ಸೇರಿ ತೆಗೆದುಕೊಳ್ತೀವಿ. ಹಂಗಂದ್ಬಿಟ್ಟು ಗೊಂದಲ ಇಲ್ಲ ಅಂತಲ್ಲ, ಇದೇ ಸ್ವಲ್ಪ ಸಮಸ್ಯೆಗಳಿದೆ. ಅದು ಎಲ್ಲ ಜಾಹೀರಾತ ಆಗಿರುವಂಥದ್ದು. ಹೌದು, ಅದನ್ನು ನಿಮ್ಮಲ್ಲಿ ವೆಲ್ ಡಿಫೈನ್ಡ್ ಭಿನ್ನರ ಗುಂಪಿದೆ ಸರ್. ದಿಲ್ಲಿಗೆ ಹೋಗಿದ್ರು ಮೊನ್ನೆ, ನಿನ್ನೆ ವಾಪಸ್ ಬಂದಿದ್ದಾರೆ. ಬಂದೆ, ನಾನು ನೋಡಿದೆ ಮಾಧ್ಯಮದಲ್ಲಿ. ಸೂಕ್ತ ಸಂದರ್ಭದಲ್ಲಿ ಅವರೆಲ್ಲ ಪಾರ್ಟಿಯ ಚೌಕಟ್ಟಿನಲ್ಲೇ ಇದ್ದಾರೆ ಅವರೆಲ್ಲರೂ ಕೂಡ. ಸಮಯ ಬಂದಾಗ ನಮ್ಮ ಕೇಂದ್ರದ ನಾಯಕರು ಕರೆದು ಮಾತಾಡಿದ್ದಾರೆ ಆಲ್ರೆಡಿ. ನಮ್ಮ ಇನ್ಚಾರ್ಜು ಕೂಡ ಮಾತಾಡಿದ್ದಾರೆ. ಅದೆಲ್ಲ ಸಣ್ಣ ಪುಟ್ಟದ್ದು ಸರಿ ಹೋಗುತ್ತೆ ಅನಿಸುತ್ತೆ.
ವಿರೋಧ ಪಕ್ಷ ಇರೋದು ನಾವೇನು ರೂಲಿಂಗ್ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಆದ್ರೇ ಜನಗಳಿಗೆ ಸಮಸ್ಯೆ ಆಗೋದು. ವಿರೋಧ ಪಕ್ಷದಲ್ಲಿ ಏನು ಸಮಸ್ಯೆ ಆಗಲ್ಲ. ರೂಲಿಂಗ್ ಪಾರ್ಟಿ ಅಧಿಕಾರ ನಡೆಸೋವಂಥವ್ರು, ಪ್ರೋಗ್ರಾಮ್ ಕೊಡೋವಂಥವ್ರು, ಜನಗಳಿಗೆ ಅಲ್ಲ, ಐ ಅಗ್ರಿ. ಕೊಡುವಂಥದ್ದು. ವಿರೋಧ ಪಕ್ಷದಲ್ಲಿ ಗೊಂದಲಗಳಾದಾಗ ರೂಲಿಂಗ್ ಪಾರ್ಟಿಯ ಮಿಸ್ಟೇಕ್ಗಳನ್ನು ಎತ್ತಿ ಆಡಿಸೋರು ಯಾರೂ ಇರೋದಿಲ್ಲ, ಅವ್ರು ಆರಾಮಾಗಿರ್ತಾರೆ. ಹಂಗಾಗಬಾರ್ದು ಅಂತ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದು ಒಳ್ಳೆಯ ಸಲಹೆನೇ. ಸರಿಯಾದ ಸಂದರ್ಭದಲ್ಲಿ ಅದೆಲ್ಲ ತೀರ್ಮಾನ ಮಾಡ್ತಾರೆ ಕೇಂದ್ರದ ನಾಯಕರು. ಅಂಥ ದೊಡ್ಡ ಏನು ವಿಕೋಪಕ್ಕೆ ಹೋದಂಥ ಪರಿಸ್ಥಿತಿ ಏನಿಲ್ಲ. ಯತ್ನಾಳ್ ಉಚ್ಚಾಟನೆ ಮಾಡೋ ತನಕ ಹೋಗಿದೆ. ಆಗಿದೆ, 3 ಜನ ಆಗಿದ್ದಾರೆ. ಹೋಗಿ 3 ಜನ ಉಚ್ಚಾಟನೆ ಆಗಿದೆ. ಹಿಂದೆ ಕಾಂಗ್ರೆಸ್ ಇದ್ದಾಗೂ ಕೂಡ 16 ಜನ ಪಾರ್ಟಿ ಬಿಟ್ಟು ಓಡೋಗಿದ್ರು. ನೀವು ಕರ್ಕೊಂಡಿದ್ರಿ ಅಂತ. ಅದರಿಂದ ವಿರೋಧ ಪಕ್ಷ ಇದ್ದಾಗ ಇವೆಲ್ಲ ನಡೆಯುತ್ತೆ, ಸಣ್ಣ ಪುಟ್ಟ. ಅದು ಸರ್ ಮಾಡ್ಕೊಂಡು ಹೋಗ್ತೀರಿ, ಹೋಗಲೇಬೇಕು. ರಾಜಕೀಯವಾಗಿ ಮತ್ತು ಪಾರ್ಟಿ ಹಿತದೃಷ್ಟಿಯಿಂದ ಒಟ್ಟಿಗೆ ಹೋದರೆ ಬೆನಿಫಿಟ್ ಇರ್ತತೆ, ಮತ್ತು ರಾಜ್ಯದ ಜನರ ಪ್ರೀತಿಯನ್ನು ಸಂಪಾದನೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದನ್ನು ಎಲ್ಲರೂ ತಿಳ್ಕೊಂಡು ಹೋಗೋದು ಒಳ್ಳೆಯದು. ನೀವು ಮಾತೆತ್ತಿದ್ರೆ ಹೇಳ್ತೀರಿ ಎಲೆಕ್ಷನ್ಗೆ ರೆಡಿ ಇದ್ದೀವಿ, ಎಲೆಕ್ಷನ್ಗೆ ರೆಡಿ ಇದ್ದೀವಿ. ಎಲ್ಲಿ ರೆಡಿ ಇದ್ದೀರಿ ಅಂತ? ಚುನಾವಣೆ ಅಂದ್ರಾಗ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲೆಲ್ಲಿ ಬೋಲ್ಟು ನೆಟ್ಟು ಸರ್ ಮಾಡಬೇಕು ಎಲ್ಲ ಸರ್ ಮಾಡೋ ಅಂಥದ್ದು ನಮ್ಮ ಕೇಂದ್ರದ ನಾಯಕರು ಸರಿಯಾಗಿದ್ದಾರೆ, ಜೋರಿದ್ದಾರೆ. ಅವರೆಲ್ಲ ಬೋಲ್ಟು ನೆಟ್ಟೆಲ್ಲ ಎಷ್ಟು ಟೈಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಪಕ್ಕಾ ಗೊತ್ತಿದೆ, ಮಾಡ್ತಾರೆ ಅವರು. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಎಲೆಕ್ಷನ್ ಇಲ್ಲ, ಅವರೂ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಬರ್ತಾಯಿದೆ, ಬ್ಯುಸಿಯಾಗಿದ್ದಾರೆ. ಮೋಸ್ಟ್ಲಿ ಅದನ್ನು ಸರ್ ಮಾಡ್ತಾರೆ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.